ಕನ್ನಡ ಕನ್ನಡ ಅಂತ ನೀವು ಅಂದು ಅಂದೇ ಕನ್ನಡ ಕನ್ನಡ ಅಂತ ಅಂದು ಅಂದೇ ಕಾಶ್ಮೀರದಲ್ಲಿ ಹಾಗಾಗಿದ್ದು ಅಂದರೆ ಏನದು? ಯಾರು ಅದು ಏನು ಸಂಬಂಧ ಅದಕ್ಕೂ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕನ್ನಡದ ಚಿತ್ರ ನಿರ್ಮಾಪಕರಿಗೆ ಒಂದು ಕರೆ ಕೊಡ್ತಾ ಇದ್ದೀನಿ, ಇನ್ಮೇಲೆ ಅವನ್ನ ಕನ್ನಡದಲ್ಲಿ ಹಾಡಿಸುವ ಕೆಲಸ ಆಡಿಸ್ಬೇಡಿ. ಮತ್ತು ಅವನು ಹೇಗೆ ಕನ್ನಡಿಗರನ್ನು ಕ್ಷಮೆ ಕೇಳದೆ ಹೋದರೆ ಅವನು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮ್ಯೂಸಿಕಲ್ ನೈಟ್ನ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ನಿಮ್ಮ ದುರಾಂಕಾರದಿಂದ ಇಲ್ಲಿ ಬಂದವರು ಬದುಕ್ತವರು ಇಲ್ಲೆಲ್ಲ ಮಜಾ ಮಾಡಿದವರೆಲ್ಲ ನೀವು ಹೋಗುವಾಗ ಕನ್ನಡಿಗರನ್ನ ಕರ್ನಾಟಕವನ್ನು ಬೈದು ಹೋಗ್ತಿರಲ್ಲ, ಅವಹೇಳನಕಾರಿ ಮಾತುಗಳನ್ನ ಹಾಡ್ಬಿಟ್ಟು ಹೋಗ್ತೀರಿ. ಅದನ್ನು ನಾವು ಹೆಂಗೆ ಬೇಕಾದ್ರೂ ಅದನ್ನು ನಾವು ಜೀರ್ಣಿಸ್ಕೋತೀವಿ ಅನ್ನೋದಾದರೆ ಇನ್ಮೇಲೆ ಸಾಧ್ಯ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸೋನು ನಿಗಮ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀನು ಕನ್ನಡಿಗರನ್ನ ಭಯೋತ್ಪಾದಕ ಇದಕ್ಕೆ ಹೋಲಿಕೆ ಮಾಡಿದ ಮೇಲೆ ನಾನು ಹೇಳ್ತೀನಿ, ನೀನು ಸಾಂಸ್ಕೃತಿಕ ಭಯೋತ್ಪಾದಕ. ನಿನಗಿನ ಮೇಲೆ ಕರ್ನಾಟಕದಲ್ಲಿ ಬರಲಿಕ್ಕೆ ನೈತಿಕತೆ ಇಲ್ಲ, ಹಕ್ಕಿಲ್ಲ, ಬರೋಕ್ಕೆ ಬಿಡಲ್ಲ. ಕನ್ನಡದ ನಿರ್ಮಾಪಕರಿಗೆ ಹೇಳ್ತೀವಿ, ನೀವೇನಾರ ಅವನ್ನ ಸಿನಿಮಾಗಳಲ್ಲಿ ತಗೊಬಂದು ಹಾಡಿಸಿರೆ ಕರ್ಕೊಬಂದು ನಾವು ನಿಮ್ಮ ಸಿನಿಮಾಗಳನ್ನೆಲ್ಲೂ ನಡೆಸಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಈಗ ಪೊಲೀಸ್ ಸ್ಟೇಷನಲ್ಲಿ ನಾವು ಅವನ ಮೇಲೆ ಒಂದು ಕೇಸ್ ರಿಜಿಸ್ಟ್ರ್ ಮಾಡ್ತೀವಿ. ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಸಹ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ನಿರ್ಮಾಪಕರ ಸಂಘಕ್ಕೂ ಸಹ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇನ್ನು ಮೇಲೆ ಅಂಥವರಿಗೆ ಅವಕಾಶ ಕೊಡಬೇಡಿ. ಕನ್ನಡದಲ್ಲಿ ಅಗಾಧವಾದಂಥ ಕನ್ನಡದ ಮಹಾದೊಡ್ಡ ಪ್ರತಿಭೆಗಳು ಇವತ್ತಿದ್ದಾರೆ, ಗಾಯಕರಿದ್ದಾರೆ, ಏನು ಕೊರತೆ ಇಲ್ಲ ಕನ್ನಡದಲ್ಲಿ. ಸೋನು ನಿಗಮ್ಗಿಂತ ಚೆನ್ನಾಗಿ ಆಡುವಂಥ ಗಾಯಕರು ಈಗ ವಿಶ್ವವ್ಯಾಪ್ತಿಯಲ್ಲಿ ಹೋಗಿ ಹಾಡ್ಕೊಂಡು ಬರ್ತಾ ಇದ್ದಾರೆ ಕನ್ನಡದ ಮಕ್ಕಳು. ಹಾಗಾಗಿ ಹೆಚ್ಚು ಅಂಥ ಕನ್ನಡದ ಮಕ್ಕಳಿಗೆ ನಮ್ಮ ಕನ್ನಡದ ನಿರ್ಮಾಪಕರು ಅವರಿಗೆ ಅವಕಾಶ ಕೊಡಿ. ಇಂಥ ಯಾರಿಗೋ ಹಯೋಗ್ರಿಗೆ ಕೊಟ್ಟು ಕರ್ನಾಟಕವನ್ನು ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಕೆ ಮಾಡಿ ಹೋಗ್ತಾರಲ್ಲ, ಅಂಥವ್ರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.